ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಅಕ್ಟೋಬರ್ 1ರಿಂದ ಒಂದು ಹೊಸ ಫಂಡ್ ಓಪನ್ ಆಗ್ತಾ ಇದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಜನರಿಗೆ ಈ ಕಾನ್ಸೆಪ್ಟ್ ನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಇವತ್ತು ಕಾನ್ಸೆಪ್ಟ್ ನ ಬಗ್ಗೆ ಹಾಗೆ ಹೊಸದಾಗಿ ಓಪನ್ ಆಗ್ತಿರುವಂತ ಫಂಡ್ ಬಗ್ಗೆ ಎರಡರ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂತಹ ಟಾಪಿಕ್ ಯಾವುದು, ಆ ವಿಚಾರಕ್ಕೆ ನಾವು ಬರೋದಾದ್ರೆ NFO. ಬಹುಶಃ ಕೆಲವರಿಗೆ ಗೊತ್ತಿರಬಹುದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಏನು NFO ಅಂತಂದ್ರೆ? NFO ಅಂತಂದ್ರೆ ಅಥವಾ ಅದರ ಫುಲ್ ಫಾರ್ಮ್ ನ್ಯೂ ಫಂಡ್ ಆಫರ್ ಅಂತ. ಏನಿದು ನ್ಯೂ ಫಂಡ್ ಆಫರ್? ನೋಡಬಹುದು, ದ ಇನಿಷಿಯಲ್ ಸೇಲ್ ಆಫ್ ಫಂಡ್ ಶೇರ್ಸ್ ಟು ಇನ್ವೆಸ್ಟರ್ಸ್. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹೊಸ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಅದನ್ನ IPO ಅಂತ ಕರಿತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಅದೇ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಒಂದು ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರೆ ಅದನ್ನ NFO ಅಂತ ಕರೀತಾರೆ, ನ್ಯೂ ಫಂಡ್ ಆಫರ್ ಅಂತ. ಇದೇ ರೀತಿ ಇವತ್ತು ಒಂದು ಹೊಸ ನ್ಯೂ ಫಂಡ್ ಆಫರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಒಂದು ವೆಲ್ ನೋನ್ ಕಂಪನಿ ಹೊಸ ಫಂಡ್ ಅನ್ನ ಲಾಂಚ್ ಮಾಡ್ತಾ ಇದೆ 1ನೇ ತಾರೀಕಿಂದ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಿವರೆಗೂ ಓಪನ್ ಇರುತ್ತೆ, ಯಾವ ಥೀಮ್ ಅನ್ನ ಇಟ್ಕೊಂಡು ಈ ಕಂಪನಿ ಈ ಫಂಡ್ ಲಾಂಚ್ ಮಾಡ್ತಾ ಇದೆ, ಅದರಲ್ಲಿ ಏನಾದ್ರೂ ಅಪಾರ್ಚುನಿಟೀಸ್ ಇದೆಯಾ, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಹೇಳಿದ್ರೆ ಆ ಕಂಪನಿ ಬೇರೆ ಯಾವ್ದು ಅಲ್ಲ, ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್. ಇಲ್ಲೇ ನೋಡಬಹುದು ಹೆಡ್ಲೈನ್ ಗಳನ್ನ. NFO ಅಲರ್ಟ್, ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಲಾಂಚಸ್ ಮೋತಿಲಾಲ್ ಓಸ್ವಾಲ್ ಕನ್ಸಂಪ್ಷನ್ ಫಂಡ್. ಕನ್ಸಂಪ್ಷನ್ ಗೆ ಸಂಬಂಧಪಟ್ಟಂತೆ ಒಂದು ಫಂಡ್ ಅನ್ನ ಲಾಂಚ್ ಮಾಡ್ತಾ ಇದೆ. ನಾನು ಯಾಕೆ ಇದನ್ನ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಈ ಹಿಂದೆ ನೆಕ್ಸ್ಟ್ 5 ಇಯರ್ಸ್ ಅಥವಾ 10 ಇಯರ್ಸ್ ನೀವು ಟಾರ್ಗೆಟ್ ಮಾಡೋದಾದ್ರೆ ಕೆಲವು ಸೆಕ್ಟರ್ಸ್ ಅನ್ನ ಸ್ಟಡಿ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಕನ್ಸಂಪ್ಷನ್ ಥೀಮ್ ಕೂಡ ಒಂದು. ಆ ಕನ್ಸಂಪ್ಷನ್ ಥೀಮ್ ಗೆ ಸಂಬಂಧಪಟ್ಟಂತೆ ಈ ಕಂಪನಿ ಒಂದು ಹೊಸ ಫಂಡ್ ಅನ್ನ ಲಾಂಚ್ ಮಾಡ್ತಾ ಇದೆ. ಖಂಡಿತ ಇದು ಎಸ್ಪೆಷಲಿ ನಮ್ಗೆ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಕ್ಕೆ ಸಮಯ ಇಲ್ಲ ಅನ್ನೋರಿಗೆ ಖಂಡಿತ ಹೇಳಿ ಮಾಡಿದಂತ ಫಂಡ್ ಅಂತಾನೆ ಅಂದ್ಕೊಳ್ಬಹುದು. ಎಸ್ಪೆಷಲಿ ಗ್ರೋತ್ ಅಪಾರ್ಚುನಿಟಿ ಹುಡುಕ್ತಾ ಇರೋಂತವ್ರಿಗೆ. ಹಾಗಾದ್ರೆ ಏನೆಲ್ಲ ಇದೆ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋದು, ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಗೆಳೆಯರಿ, ನೋಡಬಹುದು ಮೋತಿಲಾಲ್ ಓಸ್ವಾಲ್ ಕನ್ಸಂಪ್ಷನ್ ಫಂಡ್ NFO ಲಾಂಚ್ ಯಾವತ್ತಿಂದ ನೋಡಬಹುದು. NFO ಲಾಂಚ್ ಪೀರಿಯಡ್ ಅಕ್ಟೋಬರ್ 1ರಿಂದ ಅಕ್ಟೋಬರ್ 15ನೇ ತಾರೀಕುವರೆಗೂ ಕೂಡ ಓಪನ್ ಇರುತ್ತೆ ಈ ಫಂಡ್. ಜೊತೆಗೆ ಇದು ಓಪನ್ ಎಂಡೆಡ್ ಫಂಡ್ ಆಗಿರುತ್ತೆ. ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಇಲ್ಲಿ 2 ರೀತಿಯ ಮ್ಯೂಚುವಲ್ ಫಂಡ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದರಲ್ಲಿ ಓಪನ್ ಎಂಡೆಡ್ ಹಾಗೂ ಕ್ಲೋಸ್ಡ್ ಎಂಡೆಡ್ ಅಂತ. ಕ್ಲೋಸ್ಡ್ ಎಂಡೆಡ್ ಅಂದ್ರೆ ಈ ಡೇಟ್ ಕ್ಲೋಸ್ ಆದ್ಮೇಲೆ ನಾವು ಅದನ್ನ ಸಬ್ಸ್ಕ್ರೈಬ್ ಮಾಡಕ್ ಆಗೋದಿಲ್ಲ, ಅದರಲ್ಲಿ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ. ಆದ್ರೆ ಎಕ್ಸ್ಚೇಂಜಸ್ ಅಲ್ಲಿ ಟ್ರೇಡ್ ಆಗುತ್ತೆ. ಕ್ಲೋಸ್ಡ್ ಎಂಡೆಡ್ ಕೂಡ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ನಡೀತಾ ಇರುತ್ತೆ, ಬಟ್ ಕಡಿಮೆ ಪ್ರಮಾಣದಲ್ಲಿ. ಅದೇ ಓಪನ್ ಎಂಡೆಡ್ ಅಂತಂದ್ರೆ ಈ ಫಂಡ್ ಈ ಡೇಟ್ಸ್ ನ ನಂತರ ಕೂಡ ಅವೈಲೇಬಲ್ ಇರುತ್ತೆ ನೀವು ಹೂಡಿಕೆ ಮಾಡ್ಲಿಕ್ಕೆ. ಜೊತೆಗೆ ಇದರ ಬೆಂಚ್ ಮಾರ್ಕ್ ನೋಡಬಹುದು ಅಗೇನೆಸ್ಟ್ ನಿಫ್ಟಿ ಇಂಡಿಯಾ ಕನ್ಸಂಪ್ಷನ್ TRI ಅಂದ್ರೆ ಟೋಟಲ್ ರಿಟರ್ನ್ ಇಂಡೆಕ್ಸ್. ಓಪನ್ ಎಂಡೆಡ್ ಆಗಿರುತ್ತೆ, ಅಂದ್ರೆ ಆನಂತರ ಕೂಡ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ. ಈಗ ನ್ಯೂ ಫಂಡ್ ಆಫರ್ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ. ಇನ್ನು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ 500 ರೂಪೀಸ್ ಇಂದ ಕೂಡ ನೀವು ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಇದನ್ನ ಇವನ್ SIP ಕೂಡ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಇನ್ನು ಎಕ್ಸಿಟ್ ಲೋಡ್ 1% ಇರುತ್ತೆ. ಅದರಲ್ಲೂ ವಿತಿನ್ 3 ಮಂತ್ಸ್ ಅಲ್ಲಿ ನೀವು ರಿಡೀಮ್ ಮಾಡ್ಕೊಂಡ್ರೆ, ಈಗ ಬೈ ಮಾಡಿ 3 ತಿಂಗಳ ಒಳಗಡೆ ನೀವೇನಾದ್ರೂ ಎಕ್ಸಿಟ್ ಆಗೋದಾದ್ರೆ 1% ಎಕ್ಸಿಟ್ ಲೋಡ್ ಇರುತ್ತೆ. ಇದು ಈ NFO ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ. ಇನ್ನು ಈ ಕನ್ಸಂಪ್ಷನ್ ಥೀಮ್ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಗ್ರೋತ್ಗೆ ಅವಕಾಶ ಇದ್ರೆ ಮಾತ್ರ ನಮ್ಗೆ ಹೂಡಿಕೆ ಮಾಡಿದ ಹಣ ಜಾಸ್ತಿ ಆಗೋದು, ಗ್ರೋ ಆಗೋದು ಕೂಡ. ಹಾಗಾಗಿ ಇಂಡಿಯಾಸ್ ಕನ್ಸಂಪ್ಷನ್ ಪವರ್ ಹೌಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕನ್ಸ್ಯೂಮರ್ ಮಾರ್ಕೆಟ್ ಅನ್ನ ಹೊಂದಿರುವಂತದ್ದು. ಆನ್ಯುಯಲ್ ಡಿಸ್ಕ್ರಿಷನರಿ ಕನ್ಸಂಪ್ಷನ್ ಕೂಡ 30 ಟ್ರಿಲಿಯನ್ ಅನ್ನ ದಾಟ್ತಾ ಇದೆ. ಇಲ್ಲಿ ಎಕಾನಮಿ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಜ್ಯುವೆಲರಿ, ಅಪ್ಪರಲ್, ಟೆಲಿಕಮ್ಯುನಿಕೇಶನ್, ಹೆಲ್ತ್ ಕೇರ್, ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್, ಎಲೆಕ್ಟ್ರಾನಿಕ್ಸ್, ಟ್ರಾವೆಲ್ ಸೆಕ್ಟರ್ಸ್, ಈ ಎಲ್ಲ ಕಡೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕೆಲವೊಂದು ಲೆಕ್ಕಾಚಾರಗಳನ್ನ ನೋಡಿದ್ರೆ ಪ್ರೈವೇಟ್ ಕನ್ಸಂಪ್ಷನ್ 61% ಇದೆ ಇಂಡಿಯಾದ GDP ಹೋಲಿಕೆ ಮಾಡಿದ್ರೆ. ಇದು ಕಂಪನಿಗಳ ಸೇಲ್ಸ್ ಅನ್ನ, ಪ್ರಾಫಿಟ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಏನು 46% ಕನ್ಸ್ಯೂಮರ್ ಬೇಸ್ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 2024ರಿಂದ 2030 ಒಳಗೆ. ಇನ್ನು 30 ಟ್ರಿಲಿಯನ್ ಪ್ಲಸ್ ಆನ್ಯುಯಲ್ ಸ್ಪೆಂಡಿಂಗ್ ಡಿಸ್ಕ್ರಿಷನರಿ ಕನ್ಸಂಪ್ಷನ್ ಮಾರ್ಕೆಟ್ ಸೈಜ್ ಇರುವಂತದ್ದು. ಇಷ್ಟು ದೊಡ್ಡ ಮಾರ್ಕೆಟ್ ಸೈಜ್ ಇರುವಂತ ಕಡೆ ಅವಕಾಶಗಳಿಗೇನು ಕೊರತೆ ಇರೋದಿಲ್ಲ. ಜೊತೆಗೆ ಇತ್ತೀಚಿನ ಬೆಳವಣಿಗೆಗಳೇನಿದೆ ಈ ಸೆಕ್ಟರ್ಗೆ ಒಳ್ಳೆ ಅವಕಾಶಗಳನ್ನ ತಂದು ಕೊಡ್ತಾ ಇದೆ. ಅದರಲ್ಲಿ ಕೆಲವನ್ನ ನಾವು ನೋಡೋದಾದ್ರೆ ಟ್ಯಾಕ್ಸೇಷನ್ ರಿಫಾರ್ಮ್ಸ್, GST 2.0 ಜಾರಿಗೆ ಬಂದಿದೆ ಸೆಪ್ಟೆಂಬರ್ 22ರಿಂದ. ಇದು ಭಾರತದ GDPಗೆ 20ರಿಂದ 30 ಬೇಸಿಸ್ ಪಾಯಿಂಟ್ಸ್ ಬೂಸ್ಟ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಮಾಡಲಾಗ್ತದೆ. ನಾನು ಮೇ ಬಿ 1 or 2 ವೀಕ್ಸ್ ಬಿಫೋರ್ ಕೂಡ ಈ ಸುದ್ದಿಯನ್ನ ಕವರ್ ಮಾಡಿದ್ದೆ. GDPಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಬರಬಹುದು GST 2.0 ಜಾರಿಗೆ ಬಂದ ನಂತರ ಅಂತ. ಜೊತೆಗೆ
ಟ್ಯಾಕ್ಸ್ ಸ್ಟ್ರಕ್ಚರ್ ಕೂಡ ಸಿಂಪ್ಲಿಫೈ ಮಾಡಲಾಗಿದೆ. ಇವನ್ ಕಳೆದ ಬಜೆಟ್ ಅಲ್ಲಿ 12 ಲಕ್ಷದವರೆಗೂ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ರು. ಸೊ ಈ ಟ್ಯಾಕ್ಸೇಷನ್ ರಿಫಾರ್ಮ್ಸ್ ಏನಿದೆ ಕನ್ಸ್ಯೂಮರ್ ಅಥವಾ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಖಂಡಿತ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹಾಗಾಗಿ ಅವಕಾಶಗಳು ಇಲ್ಲಿ ದೊಡ್ಡದಾಗಿ ಇದೆ. ಇನ್ನು ಎಕನಾಮಿಕ್ ಎನ್ವಿರಾನ್ಮೆಂಟ್ ಇತ್ತೀಚೆಗೆ ತುಂಬಾ ಚೆನ್ನಾಗಿ ರೇಟ್ ಕಟ್ ಆಗಿದೆ, ಲಿಕ್ವಿಡಿಟಿ ಇಂಪ್ರೂವ್ ಆಗಿದೆ, ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಇದೆ, ಫೇವರಬಲ್ ಮಾನ್ಸೂನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಕಂಡೀಷನ್ಸ್ ಅನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದೆ. ಇನ್ನು ಡೆಮೋಗ್ರಫಿಕ್ಸ್ ವಿಚಾರಕ್ಕೆ ಬಂದ್ರೆ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಹೈ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅನ್ನ ಹೊಂದಿದೆ. ಜೊತೆಗೆ ವುಮೆನ್ ವರ್ಕ್ ಫೋರ್ಸ್ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಇದು ಹೌಸ್ ಹೋಲ್ಡ್ ಇನ್ಕಮ್ ಅನ್ನ ಬೆಳೆಸ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಕಮ್ ಜಾಸ್ತಿ ಆಯ್ತು ಅಂದ್ರೆ ಒಬ್ವಿಯಸ್ಲಿ ಸ್ಪೆಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸ್ಪೆಂಡಿಂಗ್ ಜಾಸ್ತಿ ಆಯ್ತು ಅಂದ್ರೆ ಕಂಪನಿಗಳ ಕಾರ್ಪೊರೇಟ್ ಪ್ರಾಫಿಟ್ಸ್ ಇಂಪ್ರೂವ್ ಆಗುತ್ತೆ. ಕಾರ್ಪೊರೇಟ್ ಪ್ರಾಫಿಟ್ಸ್ ಇಂಪ್ರೂವ್ ಆಯ್ತು ಅಂದ್ರೆ ಕಂಪನಿಗಳ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋದರಿಗೆ ಲಾಭ ಕೂಡ ಸಿಗುತ್ತೆ. ಈ ರೀತಿಯಾಗಿ ಒಂದಕ್ಕೊಂದು ಚೈನ್ ಲಿಂಕ್ಡ್. ಏನೋ ಇನ್ಕಮ್ ಟಿಪ್ಪಿಂಗ್ ಪಾಯಿಂಟ್, ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡುವಂತ ಬೆಳವಣಿಗೆಗಳೇ. ಜೊತೆಗೆ ಈ ಎನ್ವಿರಾನ್ಮೆಂಟ್ ಏನ್ ನಮ್ಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಈಗ, ಇದೇ ರೀತಿಯ ಎನ್ವಿರಾನ್ಮೆಂಟ್ 2007ರಲ್ಲಿ ಚೈನಾದಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಚೈನಾ ಅನಂತರ ಯಾವ ರೀತಿ ಬೆಳೆದಿದೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಅಂತಹ ಅವಕಾಶಗಳು ಭಾರತದಲ್ಲೂ ಕೂಡ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಮಾಡ್ಲಾಗ್ತಾ ಇದೆ. ಸಿಗುತ್ತಾ ಇಲ್ವಾ ಆಮೇಲೆ ನಮ್ಗೆ ಗೊತ್ತಾಗುತ್ತೆ, ಆದ್ರೆ ಲೆಕ್ಕಾಚಾರಗಳಂತೂ ಆ ರೀತಿಯಾಗಿ ಇದ್ದಾವೆ. ಇನ್ನು ಈ ಫಂಡ್ ನ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಏನು, ಮೋತಿಲಾಲ್ ಓಸ್ವಾಲ್ ಕನ್ಸಂಪ್ಷನ್ ಫಂಡ್ ನ ಅಪ್ರೋಚ್ ಏನು ಅಂತ ನೋಡಿದ್ರೆ ಲಕ್ಸುರಿ ಅಂಡ್ ಪ್ರೀಮಿಯಮೈಸೇಷನ್. ನಾನು ಈ ಹಿಂದೆ ಈ ಸೆಕ್ಟರ್ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಲಕ್ಸುರಿ ಅಂಡ್ ಪ್ರೀಮಿಯಮೈಸೇಷನ್, ಕನ್ಸ್ಯೂಮರ್ ಡಿಸ್ಕ್ರಿಷನರಿ ನಲ್ಲಿ ಲಕ್ಸುರಿ ಅಂಡ್ ಪ್ರೀಮಿಯಮೈಸೇಷನ್ ತುಂಬಾ ಚೆನ್ನಾಗಿ ಗ್ರೋ ಆಗೋ ಲಕ್ಷಣಗಳಿದೆ ಅನ್ನೋದನ್ನ, ಕೆಲವು ಸ್ಟಾಕ್ ಗಳನ್ನು ಕೂಡ ನಾನು ಕವರ್ ಮಾಡಿದ್ದೆ. ಇನ್ ಕೇಸ್ ನೀವು ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ನ ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಅಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಸಾಕಷ್ಟು ಸೆಕ್ಟರ್ಸ್ ನ ಬಗ್ಗೆ ಕವರ್ ಮಾಡಿದ್ದೀನಿ, ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ. ಅಲ್ಲಿ ಈ ಲಕ್ಸುರಿ ಅಂಡ್ ಪ್ರೀಮಿಯಮೈಸೇಷನ್ ಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಸಿಗುತ್ತೆ, ಅಥವಾ ಸ್ಟಾಕ್ ಗಳು ಕೂಡ ಸಿಗಬಹುದು ನಿಮ್ಗೆ. ಇಲ್ಲಿ ಗ್ರೋತ್ ಅವಕಾಶ ಇದೆ, ಅದನ್ನ ಇವರು ಯೂಸ್ ಮಾಡ್ಕೊಳ್ತಿದ್ದಾರೆ. ಬ್ರಾಂಡ್ಸ್ ಕ್ಯಾಪ್ಚರಿಂಗ್ ಇಂಡಿಯಾಸ್ ಆಸ್ಪಿರೇಷನಲ್ ಕನ್ಸಂಪ್ಷನ್ ವೇವ್. ಇತ್ತೀಚಿನ ದಿನಗಳಲ್ಲಿ ಜನ ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ಪ್ರಿಫರ್ ಮಾಡ್ತಾರೆ. ಲಕ್ಸುರಿ ಅಂಡ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಅನ್ನ, ಅದ್ಯಾವುದೇ ಆಗಿರ್ಬೋದು, ಮೊಬೈಲ್ ಫೋನ್ ಆಗ್ಬೋದು, ಟಿವಿ ಆಗ್ಬೋದು, ಕ್ಲಾದಿಂಗ್ ಆಗ್ಬೋದು, ಎಲ್ಲಾ ಕಡೆ. ಇನ್ನು ಎಮರ್ಜಿಂಗ್ ಟ್ರೆಂಡ್ಸ್, ಅದರಲ್ಲೂ ಎಸ್ಪೆಷಲಿ ನೋಡಬಹುದು ಎಮರ್ಜಿಂಗ್ ಟ್ರೆಂಡ್ಸ್ ಅಲ್ಲಿ ಡಿಜಿಟಲ್ ಕಾಮರ್ಸ್. ನಿಮ್ಗೆ ಗೊತ್ತಿದೆ ಯಾವೆಲ್ಲ ಕಂಪನಿಗಳು ಬರ್ತವೆ ಅಂತ ಡಿಜಿಟಲ್ ಕಾಮರ್ಸ್ ಅಲ್ಲಿ. ಆರ್ಗನೈಸ್ಡ್ ರಿಟೇಲ್, ಬ್ರಾಂಡೆಡ್ ಪ್ರಾಡಕ್ಟ್ಸ್ ಅಂಡ್ ರಿಟೇಲ್ ಲೆಂಡಿಂಗ್. ರಿಟೇಲ್ ಲೆಂಡಿಂಗ್ ಕೂಡ ಇದೆ, ಅಂದ್ರೆ ಫೈನಾನ್ಸಿಂಗ್ ಕಂಪನೀಸ್ ಕೂಡ ಇದರಲ್ಲಿ ಬರ್ತವೆ. ನಂತರ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ, ಎಸ್ಪೆಷಲಿ ಇವರು ಹೈ ಕನ್ವಿಕ್ಷನ್ ಇರುವಂತ 20 ರಿಂದ 25 ಷೇರುಗಳನ್ನ ಕೇರ್ಫುಲಿ ಸೆಲೆಕ್ಟ್ ಮಾಡಿ ಹೂಡಿಕೆ ಮಾಡೋ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ಇದು ಒಂಥರ ಈ ವಿಷಯಗಳನ್ನ ನೋಡಿದ್ರೆ IAP ತರ ಆಗ್ಬಿಡ್ತು. ಇಂಟೆಲಿಜೆಂಟ್ ಅಡ್ವೈಸರಿ ಪೋರ್ಟ್ಫೋಲಿಯೋ ಏನಿರುತ್ತವೆ ಆ ತರ ಆಗ್ಬಿಡ್ತು. ಯಾಕಂದ್ರೆ ಹೈ ಕನ್ವಿಕ್ಷನ್ ಇರುವಂತ 20 ರಿಂದ 25 ಷೇರುಗಳು ಅಂದ್ರೆ ಖಂಡಿತ ಲೈಕ್ IAP, ಬಟ್ NFO ದಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ. ಇನ್ನು ಸ್ಟ್ರಕ್ಚರಲ್ ಗ್ರೋತ್ ಕ್ಯಾಟಲಿಸ್ಟ್ ಅನ್ನ ನಾವು ನೋಡಿದ್ರೆ ನಾವೀಗಾಗಲೇ ನೋಡಿದ್ವಿ ಕೆಲವೊಂದು ಮಾಹಿತಿಯನ್ನ ಇದರಲ್ಲಿ. ಇನ್ಕಮ್ ಅಂಡ್ ಕ್ರೆಡಿಟ್ ರೆವಲ್ಯೂಷನ್ ಚೈನಾದಲ್ಲಿ 2007ರಲ್ಲಿ ಏನ್ ನೋಡ್ಲಿಕ್ಕೆ ಸಿಕ್ತೋ ಅದೇ ರೀತಿಯ ಕನ್ಸಂಪ್ಷನ್ ಕರ್ವ್ ಭಾರತದ ಹೌಸ್ ಹೋಲ್ಡ್ ಕ್ರೆಡಿಟ್ ಪೆನೆಟ್ರೇಷನ್ ಜಾಸ್ತಿ ಮಾಡ್ತದೆ, ಹಾಗೆ ಡಿಸ್ಪೋಸಬಲ್ ಇನ್ಕಮ್ ಅನ್ನು ಕೂಡ ಬೆಳೆಸ್ತಿದೆ ಅಂತ ಹೇಳ್ತಾರೆ. ಇನ್ನು Angel's Law in action. Higher incomes leading to reduced food expenditure, share freeing up budget for discretionary categories. ಈ Angel's Law ಪ್ರಕಾರ ಇನ್ಕಮ್ ಜಾಸ್ತಿ ಆದಾಗೆ ಫುಡ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ, ಅದು ಡಿಸ್ಕ್ರಿಷನರಿ ಕ್ಯಾಟಗರೀಸ್ ನ ಮೇಲೆ ಸ್ಪೆಂಡಿಂಗ್ ಮಾಡ್ಲಿಕ್ಕೆ ಕೂಡ ಕಾರಣ ಆಗಬಹುದು ಅನ್ನೋ ಮಾತನ್ನ ಹೇಳ್ತಾರೆ. ಏನೋ ಡಿಜಿಟಲ್ ಲೈಫ್ ಸ್ಟೈಲ್ ಶಿಫ್ಟ್, OTT ಪ್ಲಾಟ್ಫಾರ್ಮ್, ಕ್ವಿಕ್ ಕಾಮರ್ಸ್, ಟ್ರಾವೆಲ್, ಬ್ರಾಂಡೆಡ್ ಡ್ಯೂರಬಲ್ಸ್, ಡ್ರೈವಿಂಗ್ ಪ್ರೀಮಿಯಮೈಸೇಷನ್ ಟ್ರೆಂಡ್ಸ್. ಕ್ಯಾಟಗರಿ ಇನ್ಫ್ಲೆಕ್ಷನ್, ಎಲೆಕ್ಟ್ರಿಕ್ ವೆಹಿಕಲ್ಸ್, ಏರ್ ಕಂಡೀಷನರ್, ರೆಫ್ರಿಜರೇಟರ್ಸ್, ಇವುಗಳ ಮಾರ್ಕೆಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ, ಪೆನೆಟ್ರೇಷನ್ ಇಂಪ್ರೂವ್ ಆಗ್ತಾ ಇದೆ. ಅದಕ್ಕೆ ಕಾರಣನೇ ಗ್ರೋತ್, ಇನ್ಕಮ್ ಗ್ರೋತ್, ಲಿಕ್ವಿಡಿಟಿ, ಈ ರೀತಿ ಸಾಕಷ್ಟು ಕಾರಣಗಳು ಇದ್ದಾವೆ. ಇನ್ನು ಕ್ರೆಡಿಟ್ ಕಾರ್ಡ್ ಗ್ರೋತ್ ನೋಡಬಹುದು, 2 to 3x ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೆಕ್ಸ್ಟ್ 5 years ಅಲ್ಲಿ. ಇನ್ನು AC ಪೆನೆಟ್ರೇಷನ್ 25%, ಏರ್ ಕಂಡೀಷನರ್ಸ್. ಡೆವಲಪ್ಡ್ ಮಾರ್ಕೆಟ್ಸ್ ಗೆ ಹೋಲಿಸಿದ್ರೆ ತುಂಬಾ ಅವಕಾಶಗಳು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದೆ ಇದರಲ್ಲಿ. ಇನ್ನು ಇನ್ಶೂರೆನ್ಸ್ ಪೆನೆಟ್ರೇಷನ್, ಹ್ಯೂಜ್ ಅಪರ್ಚುನಿಟಿ ಫಾರ್ ಎಕ್ಸ್ಪಾನ್ಷನ್, 15% ಇನ್ಶೂರೆನ್ಸ್ ಪೆನೆಟ್ರೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಫಂಡ್ ನ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ಕ್ವಾಲಿಟಿ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಸ್ಟ್ರಿಕ್ಟ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅನ್ನ ಅಂಡ್ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಅಸೆಸ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ರಿಸ್ಕ್ ಕಂಟ್ರೋಲ್ ಮಾಡ್ತಿದ್ದಾರೆ. ಸೆಕ್ಟರ್ ಕ್ಯಾಪ್ಸ್ ಅಂಡ್ ಸ್ಟಾಪ್ ಲಾಸ್ ಮೆಕಾನಿಸಮ್ಸ್ ಫಾರ್ ಕ್ಯಾಪಿಟಲ್ ಪ್ರೊಟೆಕ್ಷನ್, ಸೆಕ್ಟರ್ ಮೇಲೆ ಎಷ್ಟೇ ಹೂಡಿಕೆ ಮಾಡಬೇಕು ಅನ್ನೋ ಕ್ಯಾಪ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಇನ್ನು ಆಕ್ಟಿವ್ ಮ್ಯಾನೇಜ್ಮೆಂಟ್ ಇರುತ್ತೆ, ಡೈನಾಮಿಕ್ ಪೋರ್ಟ್ಫೋಲಿಯೋ, ಪೊಸಿಷನಿಂಗ್ ಬೇಸ್ಡ್ ಆನ್ ಎಮರ್ಜಿಂಗ್ ಕನ್ಸಂಪ್ಷನ್ ಟ್ರೆಂಡ್ಸ್. ಟ್ರೆಂಡ್ಸ್ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂತೆ ಆಕ್ಟಿವ್ಲಿ ಮ್ಯಾನೇಜ್ ಮಾಡ್ತಾರೆ.
ಈ ಫಂಡ್ ಅನ್ನ. ಆಕ್ಟಿವ್ ಮ್ಯಾನೇಜ್ಮೆಂಟ್ ಇರುತ್ತೆ. ಎಸ್ಪೆಷಲಿ ROCE ROE ಥ್ರೆಶೋಲ್ಡ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಚೂಸ್ ಮಾಡುವಂತ ಸಂದರ್ಭದಲ್ಲಿ. ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಸಮ್ಮರಿ ನೋಡೋದಾದ್ರೆ ಮಲ್ಟಿ ಡಿಕೇಡ್ ಸ್ಟೋರಿ. ಇದು ಬರೀ 5-10 ವರ್ಷ ಅಲ್ಲ, ಬಹುಶಃ ಇದು ಅದನ್ನ ಮೀರಿ ಕೂಡ ಎಕ್ಸ್ಟೆಂಡ್ ಆಗಬಹುದು. ಗ್ರೋತ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಪ್ರೂವನ್ ಎಕ್ಸ್ಪರ್ಟೈಸ್ ಅಂದ್ರೆ ಮೋತಿಲಾಲ್ ಓಸ್ವಾಲ್ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಏನಿದೆ, ಇದು ನಿನ್ನೆ ಮೊನ್ನೆ ಕಂಪನಿ ಅಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ. ಡಿಸ್ಕ್ರಿಷನರಿ ಕ್ಯಾಟಗರೀಸ್ ಹಾಗೂ ಡೆವಲಪ್ಡ್ ಪೇರ್ಸ್ ಗೆ ಹೋಲಿಸಿದ್ರೆ ಮಾಸಿವ್ ರನ್ವೇ ಅಂದ್ರೆ ಅವಕಾಶಗಳು ಜಾಸ್ತಿ ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ವಿತ್ ಹೈ ರಿಸ್ಕ್ ಟಾಲರೆನ್ಸ್, ಐಡಿಯಲ್ ಪೊಸಿಷನಿಂಗ್ ಬಗ್ಗೆ ಹೇಳ್ತಿದ್ದಾರೆ. ಕೀ ಇನ್ವೆಸ್ಟ್ಮೆಂಟ್ ಹೈಲೈಟ್ಸ್ ಅನ್ನ ನಾವು ನೋಡಿದ್ರೆ ಡೆಮೋಗ್ರಫಿಕ್ ಡಿವಿಡೆಂಡ್ ನಾವೀಗಾಗಲೇ ನೋಡಿದ್ವಿ. ಭಾರತದಲ್ಲಿ ವರ್ಕಿಂಗ್ ಫೋರ್ಸ್ ಹೆಚ್ಚಿದೆ, ಜೊತೆಗೆ ವುಮೆನ್ ವರ್ಕಿಂಗ್ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಡಿಜಿಟಲ್ ಅಕ್ಸಲರೇಷನ್ ಚೆನ್ನಾಗಿದೆ, ಹಾಗಾಗಿ ಇಲ್ಲಿ ಗ್ರೋತ್ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿ ಇದೆ. ಪಾಲಿಸಿ ಟೈಲ್ ವಿಂಡ್ಸ್, GST ರ್ಯಾಷನಲೈಸೇಷನ್ ಇದು ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದೆ. ಫಂಡ್ ಪೊಸಿಷನಿಂಗ್ ಬಗ್ಗೆ ನೋಡೋದಾದ್ರೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಟಾರ್ಗೆಟ್ ಅನ್ನು ಹಾಕೊಂಡು ರೆಡಿ ಮಾಡಿರುವಂತಹ ಫಂಡ್ ಇದು. ಥಮಾಟಿಕ್ ಎಕ್ಸ್ಪರ್ಟೈಸ್ ಹೊಂದಿರುತ್ತೆ. ಕಂಪನಿಯ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅದನ್ನ ಲೆವರೇಜ್ ಅಂತಾನೆ ಅಂದ್ಕೊಳ್ಬಹುದು. ಕ್ವಾಲಿಟಿ ಅಂಡ್ ಗ್ರೋತ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಫ್ಯೂಚರ್ ರೆಡಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಒಟ್ಟಿನಲ್ಲಿ ಹೇಳೋದಾದ್ರೆ ಖಂಡಿತ ಇದು IIP ತರಾನೇ ಆಗೋಗ್ಬಿಡ್ತು. ಯಾಕಂದ್ರೆ ಲಿಮಿಟೆಡ್ ಶೇರ್ಗಳಿರುತ್ತೆ, ಜೊತೆಗೆ ಈ ಗ್ರೋತ್ ಅಪಾರ್ಚುನಿಟಿ ಇರುವಂತಹ ಸೆಕ್ಟರ್ ಕನ್ಸಂಪ್ಷನ್ ಥೀಮ್ ಆಗ್ಬೋದು ಅಥವಾ ಅದರಲ್ಲಿ ಬರುವಂತಹ ಪ್ರೀಮಿಯಮೈಸೇಷನ್ ಆಗ್ಬೋದು, ಎರಡು ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗುವಂತ ಅವಕಾಶ ಹೊಂದಿರುವಂತಹ ಸೆಗ್ಮೆಂಟ್ಸ್. ಹಾಗೆ ಡಿಜಿಟಲ್ ಅಕ್ಸಲರೇಷನ್ ಕೂಡ. ಡಿಜಿಟಲ್ ಅಂದ ತಕ್ಷಣ ನಿಮಗೆ ಸಾಕಷ್ಟು ಕಂಪನಿಗಳು ಸಿಗ್ತವೆ. ಕೆಲವೊಂದು ಉದಾಹರಣೆಯನ್ನು ಹೇಳೋದಾದ್ರೆ ಝೊಮ್ಯಾಟೊ, ಸ್ವಿಗ್ಗಿ, ಯಾತ್ರಾ ಆನ್ಲೈನ್, ಪಾಲಿಸಿ ಬಜಾರ್ ಇವೆಲ್ಲವೂ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಬರುವಂತವು. ಈ ರೀತಿ ಅವಕಾಶಗಳಿರುವಂತವು ಅಂದ್ರೆ ಉದಾಹರಣೆಗೆ ಹೇಳಿದೆ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ, ಈ ರೀತಿ ಕಂಪನೀಸ್ ಅಂತ ಅವ್ರು ಅಲ್ಲೇ ಹೂಡಿಕೆ ಮಾಡ್ತಾರೆ ಅಂತಲ್ಲ, ಎಲ್ಲಿ ಅಪಾರ್ಚುನಿಟಿ ಇದೆ ಅನ್ಸುತ್ತೋ, ಎಲ್ಲಿ ಐ ಕನ್ವಿಕ್ಷನ್ ಅಂತ ಅವ್ರಿಗೆ ಅನ್ಸುತ್ತೋ ಅಂತಹ ಕಡೆ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಮೋತಿಲಾಲ್ ಓಸ್ವಾಲ್ ಕನ್ಸಂಪ್ಷನ್ ಫಂಡ್ ಅನ್ನ. ಹಾಗೆ ಇನ್ನು ಕೆಲವರು ಪ್ರಶ್ನೆಯನ್ನ ಮಾಡಬಹುದು, ನಾವು ಮೋತಿಲಾಲ್ ಓಸ್ವಾಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಅವ್ರದೇ ಅಕೌಂಟ್ ಅನ್ನ ಹೊಂದಿರ್ಬೇಕಂತ. ಹೊಂದಿದ್ರೆ ಬೆಟರ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಬಳಸ್ಕೊಂಡು ಬೇಕಿದ್ರೆ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಮೋತಿಲಾಲ್ ಓಸ್ವಾಲ್ ತರನೇ ಹೂಡಿಕೆ ಕೂಡ ಮಾಡಬಹುದು. ಹಾಗೆ ನಿಮ್ಗೆ ಅದರ್ ಸರ್ವಿಸಸ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಆ ಸ್ಟಾಕ್ ಯಾಕೋ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ, ಮೇಲೆ ಹೋಗ್ತಿಲ್ಲ, ನಿಮ್ಗೆ ಡೌಟ್ ಬರುತ್ತೆ ಈ ಕಂಪನಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ, ಹೋಲ್ಡ್ ಮಾಡೋದಾ ಬೇಡವಾ ಅಂತ. ಅಂತಹ ಸಂದರ್ಭದಲ್ಲಿ ನೀವು ಇವರ ಹೆಲ್ಪ್ ಅನ್ನು ಕೂಡ ತಗೊಳ್ಬಹುದು. ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಮಿನಿಮಮ್ ಇಷ್ಟು ಹೂಡಿಕೆ ಮಾಡಿರ್ಬೇಕು ಅಂತ ರೂಲ್ಸ್ ಗಳಿದೆ, ಬಟ್ ಸಪೋರ್ಟ್ ಸಿಗುತ್ತೆ ಏನ್ ಮಾಡ್ಬೇಕು ಅಂತ. ಹಾಗೆ ನಾನು ಈ ಹಿಂದೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ, ಫುಲ್ ಸರ್ವಿಸ್ ಬ್ರೋಕರ್ಸ್ ಹಾಗೂ ಡಿಸ್ಕೌಂಟ್ ಬ್ರೋಕರ್ಸ್ ಅಂತ. ಆ ವಿಡಿಯೋ ನೋಡಿದ್ರೆ ಏನಿರುತ್ತೆ ಡಿಫರೆನ್ಸ್ ಅಂತ ಗೊತ್ತಿರುತ್ತೆ. ಇವರು ಈ ರೀತಿಯ ಪರ್ಸನಲೈಸ್ಡ್ ಸರ್ವಿಸಸ್ ಅನ್ನು ಕೂಡ ಕೊಡ್ತಾರೆ. ಹಾಗಾಗಿ ಕಂಪೇರ್ ಟು ಡಿಸ್ಕೌಂಟ್ ಬ್ರೋಕರ್ಸ್ ಸ್ವಲ್ಪ ಬ್ರೋಕರೇಜಸ್ ಇಲ್ಲಿ ಜಾಸ್ತಿ ಇರುತ್ತೆ, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡುವಂತ ಸೂಟಬಲ್ ಆಗಿರುತ್ತೆ. ಸ್ಟಡಿ ಮಾಡಿ ಈ NFO ಬಗ್ಗೆ. ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. 1ನೇ ತಾರೀಕಿಂದ ಓಪನ್ ಆಗ್ತಾ ಇದೆ, 15ನೇ ತಾರೀಕುವರೆಗೂ ಓಪನ್ ಇರುತ್ತೆ. ಹಾಗೆ ನೀವು ಏನಾದ್ರೂ NFO ದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂದ್ರೆ ಅಲಾಟ್ ಆಯ್ತು ಅಂತಂದ್ರೆ ಅದಕ್ಕೆ 3 months ಲಾಕ್ ಇನ್ ಇರುತ್ತೆ. ಇನ್ ಕೇಸ್ ಅದ್ರೊಳಗಡೆ ನೀವು ಎಕ್ಸಿಟ್ ಆಗ್ಬೇಕು ಅಂದ್ರೆ ನಾವು ನೋಡಿದ್ವಲ್ಲ ಎಕ್ಸಿಟ್ ಲೋಡ್ 1% ಅದಿರುತ್ತೆ. ಹಾಗೆ ಮಿನಿಮಮ್ 500 rupees ಕೂಡ ಹೂಡಿಕೆ ಮಾಡಬಹುದಾಗಿರುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.